ಇನ್ನೊಂದು ವಿಚಿತ್ರ ಘಟನೆ ನಡೆದಿದೆ. 4 ದಿನಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಮಹಿಳೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ವಿವಾಹಿತ ಮಹಿಳೆಯ ಶವ ಪತ್ತೆಯಾಗಿದೆ. 4 ದಿನಗಳ ಹಿಂದೆ ನಾಪತ್ತೆ ಆಗಿದ್ದಂತಹ ಮಹಿಳೆ ಏನು ಕಾರಣ, ಏನಿರಬಹುದು, ಇದೆಲ್ಲದನ್ನು ಇನ್ನಷ್ಟೇ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಬೇಕಾಗಿದೆ. ಕಬ್ಬಿನ ಹೊಲದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮಹಿಳೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದಾಗಿದೆ. ಅನಸೂಯ ಲಕ್ಷ್ಮಣ ರಂಗಣ್ಣವರ 30 ವರ್ಷ ಪ್ರಾಯದ ಅನಸೂಯ ಮೃತ ಮಹಿಳೆ ಆಗಿದ್ದಾರೆ. ಅನೈತಿಕ ಸಂಬಂಧ ಹೊಂದಿದ್ದ ವ್ಯಕ್ತಿಯಿಂದ ಕೊಲೆ ಆಗಿರುವಂತಹ ಶಂಕೆಯಲ್ಲಿ ವ್ಯಕ್ತವಾಗಿದೆ. ಜುಲೈ 7ರಂದು ಸಂತೆಗೆಂದು ಹೋಗಿದ್ದಂತಹ ಅನಸೂಯ ಕಬ್ಬಿನ ಗದ್ದೆಯಲ್ಲಿ ಇದೀಗ 4 ದಿನಗಳ ನಂತರ ಪತ್ತೆಯಾಗಿರುವಂಥದ್ದು, ಅದು ಕೂಡ ಕೊಳೆತ ಸ್ಥಿತಿಯಲ್ಲಿ. ಸಂತೆಗೆ ಬಂದಿದ್ದಂಥ ಮಹಿಳೆ ವಾಪಸ್ ಮನೆಗೆ ಹೋಗಿರಲಿಲ್ಲ. ಸೊ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಅನಸೂಯ ಪತಿ. ಸರ್, ಸಂತೆಗೆ ಹೋದ ನನ್ನ ಹೆಂಡತಿ ವಾಪಸ್ ಮನೆಗೆ ಬರಲಿಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ. ಇದೀಗ 4 ದಿನಗಳ ಬಳಿಕ ಕಬ್ಬಿನ ಗದ್ದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರಂತೆ. ಅನೈತಿಕ ಸಂಬಂಧವೋ ಅಥವಾ ರೇಪ್ ಆ್ಯಂಡ್ ಮರ್ಡರೋ ಇದೆಲ್ಲದನ್ನ ಕೂಡ ಪೊಲೀಸರು ಕೂಲಂಕುಷವಾಗಿ ತನಿಖೆ ಮಾಡಬೇಕಾಗುತ್ತೆ. ನೋಡಿ, ಈ ಸ್ಥಿತಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಹೆಣವಾಗಿ ಕಬ್ಬಿನ ಗದ್ದೆಯಲ್ಲಿ ಆ ಮಹಿಳೆಯ ಶವ ಬಿದ್ದಿದೆ. ಏನು ಆಗಿರಬಹುದು? ಅನೈತಿಕ ಸಂಬಂಧ ಅಂತ ಏನು ಸುಲಭದಲ್ಲಿ ಹೇಳ್ಬಿಡಕ್ಕಾಗಲ್ಲ ಅದನ್ನ. ಕಾರಣ ಆ ಮಹಿಳೆಯನ್ನು ಯಾರಾದ್ರೂ ಎಳ್ಕೊಂಡು ಹೋಗಿ ರೇಪ್ ಮಾಡಿರ್ಬೋದಲ್ವಾ, ಅತ್ಯಾಚಾರ ಎಸಗಿರಬಹುದು. ಸೊ ಎಲ್ಲ ಆಯಾಮಗಳಲ್ಲಿ ಕೂಡ ಪೊಲೀಸರು ಇನ್ನು ಮುಂದೆ ತನಿಖೆಯನ್ನ ಮಾಡಿ ಆ ಚಿತ್ರಣವನ್ನು ಮರುಸೃಷ್ಟಿಸಬೇಕಾಗತ್ತೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.